ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಪ್ರತಿಷ್ಠಿತ ಹಿರಣ್ಯಕೇಶಿ ಸಹಕಾರಿ ಸಕ್ಕರೆ ಕಾರ್ಖಾನೆ ಕತ್ತಿ ಕುಟುಂಬದಿಂದ ಜಾರಿ. ಈಗ ಮಾಜಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಕಾರ್ಖಾನೆ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಈ ಕಾರ್ಖಾನೆ ನಷ್ಟದಲ್ಲಿ ಇದ್ದು ಇದನ್ನ ಲೀಸ್ನಲ್ಲಿ ತೆಗೆದುಕೊಳ್ಳುವುದಾಗಿ ಗಮನಿಸಿ ಕಾರ್ಖಾನೆಯ ನಿರ್ದೇಶಕರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ತಮ್ಮ ಬೀರೇಶ್ವರ ಬ್ಯಾಂಕ್ ವತಿಯಿಂದ ನೆರವು ಕೊಟ್ಟು ಸಹಕಾರಿ ರಂಗದಲ್ಲಿ ಐತಿಹಾಸಿಕ ದಾಖಲೆ ಬರೆದಿರುವ ಹಿರಣ್ಯಕೇಶಿ ಕಾರ್ಖಾನೆಯ ಹೆಸರು ಉಳಿಸ್ತೀವಿ ಅಂತ ಕಾರ್ಖಾನೆಯ ಸದಸ್ಯರ ಮುಂದೆ ರೈತರ ಮುಂದೆ ಅಣ್ಣಾ ಸಾಹೇಬ್ ಜೊಲ್ಲೆ ವಿಶ್ವಾಸ ವ್ಯಕ್ತಪಡಿಸಿದರು. ರೈತರಿಗೆ ನೀರು ಕಾರ್ಡ್ ಆಗಿದೆ. ಇದು ಯೋಗ್ಯತೆ ಅಮ್ಮನವರು ಇರ್ಬೋದು, ಯೋಗ್ಯತೆ ಬಸವಣ್ಣರು ಇರ್ಬೋದು, ಯೋಗ್ಯತೆ ವಿಶ್ವನಾಥ್ ಪತಿಯವರು ಇರ್ಬೋದು, ಅಥವಾ ಹಿರಿಯರಾದ ರಂಗದಲ್ಲಿ ನಡೆಸೋದಾದ್ರೆ ನಾನು ಕೂಡ ನಮ್ಮ ಜೊಲ್ಲೆ ಗ್ರೂಪ್ ಸಂಸ್ಥೆಯ ಪರವಾಗಿ, ಬೀರೇಶ್ವರ ಸಂಸ್ಥೆಯ ಪರವಾಗಿ ಮತ್ತು ನಮ್ಮ ಅರಮಾವಿ ಶಾಸಕರಾದ ಪ್ರಸಾದ್ ಜಾರಕಿಹೊಳಿ ನೇತೃತ್ವದಲ್ಲಿ ಇರ್ತಕ್ಕಂಥ ಬೆಳಗಾವಿ ಡಿಸ್ಟಿಕ್ ಕೋಆಪರೇಟಿವ್ ಬ್ಯಾಂಕ್ ಪರವಾಗಿ ಎಲ್ಲ ಸಹಾಯ ಸಹಕಾರ ಇಬ್ಬರು ಕೂಡ ಮಾಡ್ತೇವೆ. ನೀವು ಸರ್ಕಾರ ರಂಗದಲ್ಲಿ ನಡೆಸ್ಕೊಂಡು ಹೋಗೋಣ ಅಂದಾಗ ಅವರೆಲ್ಲರೂ ಕೂಡ ಒಪ್ಪಿ ಇವತ್ತಿನ ದಿವಸ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಯನ್ನು ಮಾಡಲಾಗಿದೆ. ಇನ್ನು ಮುಂದಿನ ದಿನಮಾನದಲ್ಲಿ ಇದನ್ನು ಒಂದು ಏನು ಒಮ್ಮೆಲೆ ಒಂದು ಪೂರ್ತಿಯಾಗಿ ಬದಲಾವಣೆ ಆಗ್ತದೆ ಅಂತಲ್ಲ. ಈಗಾಗಲೇ 655 ಕೋಟಿ ಸಾಲ ಇವತ್ತು ಪ್ರಾರಂಭ ಮಾಡಬೇಕಾದ್ರೆ ಅಕ್ಟೋಬರ್ವರೆಗೆ 300 ಕೋಟಿ ಈಗಾಗಲೇ ನಮ್ಮ ಅಧಿಕಾರಿ ವರ್ಗದವರು ಡಿಮಾಂಡ್ ಇಟ್ಟಿದ್ದಾರೆ. ಅಂದ್ರೆ ಇಟ್ಟು ದುಡ್ಡು ಬೇಕಂತೇಳಿ. ಆದ್ರೆ ಇಟ್ಟು ದುಡ್ಡು ಆಗಿರೋ ಕೂಡ ಎಲ್ಲರೂ ಏನು ಮುಚ್ಚಿ ಹೋಗೋದಿಲ್ಲ, ಸಾಲ ಆಗಬಹುದು ಅಥವಾ ಮುಂದಿನ ದಿನಮಾನದಲ್ಲಿ ಕಡಿಬಹುದು ಸಾಲ. ಆದರೆ ರೈತರ ತಪ್ಪನ್ನು ವ್ಯವಸ್ಥಿತವಾಗಿ ತಂದು ವ್ಯವಸ್ಥಿತವಾಗಿ 15 ದಿವಸ ಅವರ ಪೇಮೆಂಟ್ ಕೊಟ್ಟು ಕಾರ್ಮಿಕರು ಕೂಡ ತಿಂಗಳ ಪೇಮೆಂಟ್ ಕೊಟ್ಟು ಒಂದು 10-15 ವರ್ಷದಲ್ಲಿ ಇದು ವ್ಯವಸ್ಥಿತವಾಗಿ ಬರುವಂತ ಒಂದು ವ್ಯವಸ್ಥೆ ಆಗ್ಬೋದು ಅಂತ ಅನಿಸ್ತದ. ಅದಕ್ಕಿಂತ ಮುಂಚೆನೂ ಆಗ್ಬೋದು. ಆದ್ರೆ ಏನೋ ಒಂದು ಜಾದು ಮಾಡ್ಬೇಕು, ನಾವು ಇದನ್ನ ಏನು ಮಾಡ್ಬೋದು ಅನ್ನೋದಲ್ಲ. ಯಾರಿಗೇ ಒಂದು ತೊಂದರೆ ಆಗಲ್ಲ, ಯಾರಿಗೇ ಒಂದು ತ್ರಾಸ ಆಗಲ್ಲ. ಇವತ್ತು ರೈತರಿಗೆ ಅನುಕೂಲ ಮಾಡ್ಬೋದಲ್ಲ, ಇದನ್ನು ಸಾಲವನ್ನು ಕಳ್ಬೋದು. ಇದೊಂದು ವೃದ್ಧಾವಸ್ಥೆ ತರುವಂತ ವ್ಯವಸ್ಥೆ. ಇನ್ನು ಈಗ ಅಧ್ಯಕ್ಷರಾಗಿ ಬಸವರಾಜ್ ಕಲ್ಲಟ್ಟಿ ಮತ್ತು ಉಪಾಧ್ಯಕ್ಷರಾಗಿ ಅಶೋಕ ಪಟ್ಟಣಶೆಟ್ಟಿ ಅವಿರೋಧ ಆಯ್ಕೆಯಾಗಿದ್ದಾರೆ. ಈ ಪ್ರಕ್ರಿಯೆ ಅಣ್ಣಾ ಸಾಹೇಬ್ ಜೊಲ್ಲೆ ಅವರ ಉಪಸ್ಥಿತಿಯಲ್ಲಿ ಕಾರ್ಖಾನೆಯ ನಿರ್ದೇಶನ ಮಂಡಳಿ ಸಭೆಯಲ್ಲಿ ಈ ಆಯ್ಕೆ ಪ್ರಕ್ರಿಯೆ ಜರುಗಿತು. ಈ ವೇಳೆ ಕಾರ್ಯಕ್ರಮದಲ್ಲಿ ರೈತರು, ಕಾರ್ಖಾನೆ ಸದಸ್ಯರು, ಕಾರ್ಖಾನೆಯ ಆಡಳಿತ ಮಂಡಳಿ ಸದಸ್ಯರು ಮತ್ತು ಕಾರ್ಖಾನೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.